ಬಾಗಲಕೋಟೆಯ ನವನಗರದ ಸೆಕ್ಟರ್ ನಂಬರ್ 38ರಲ್ಲಿ ಅತ್ಯಂತ ಹೃದಯ ವಿದ್ರಾವಕ ಹಾಗೂ ಕರುಳು ಹಿಂಡುವ ಘಟನೆಯೊಂದು ಸಂಭವಿಸಿದೆ. ಆಟವಾಡುತ್ತಿದ್ದ 18 ತಿಂಗಳ ಹೆಣ್ಣು ಮಗುವೊಂದು ಆಕಸ್ಮಿಕವಾಗಿ ಎದುರಿನ ಮನೆಯ ನೀರಿನ ಸಂಖ್ಯೆ ಬಿದ್ದು ದುರಂತವಾಗಿ ಸಾವನ್ನಪ್ಪಿದೆ. ಮೃತ ಮಗುವನ್ನ ಅಮಿನಾ ಪಠಾಣ್ ಎಂದು ಗುರುತಿಸಲಾಗಿದೆ. ಘಟನಾ ಸ್ಥಳಕ್ಕೆ ನವನಗರ ಪೊಲೀಸರು ಭೇಟಿ ನೀಡಿ ಪ್ರಾಥಮಿಕ ಪರಿಶೀಲನೆಯನ್ನ ನಡೆಸಿದ್ದಾರೆ. ತಮ್ಮ ಕಣ್ಣ ಮುಂದೆಯೇ ಮಗು ಜೀವವನ್ನ ಕಳೆದುಕೊಂಡಿರುವುದನ್ನು ಅರಗಿಸಿಕೊಳ್ಳಲಾಗದ ಪೋಷಕರು ಏಕಾದರೂ ಮಾಡಿ ಮಗುವನ್ನ ಮರಳಿ ಬದುಕಿಸಿಕೊಳ್ಳಬೇಕು ಎಂಬ ತೀವ್ರ ಹತಾಶೆಗೆ ಒಳಗಾದರು. ನೀರಿನಲ್ಲಿ ಮುಳುಗಿ ಮೃತಪಟ್ಟವರನ್ನ ಉಪ್ಪಿನಲ್ಲಿ ಮುಚ್ಚಿಟ್ಟರೆ ಮರಳಿ ಬದುಕುತ್ತಾರೆ ಎಂಬ ತಪ್ಪು ನಂಬಿಕೆಯಿಂದ ಪೋಷಕರು ಹಾಗೂ ಸಂಬಂಧಿಕರು ಬಾಗಲಕೋಟೆಯ ಜಿಲ್ಲಾ ಆಸ್ಪತ್ರೆಯ ಶವಾಗಾರದ ಮುಂಭಾಗದಲ್ಲೇ ಮಗುವಿನ ಇಡೀ ದೇಹವನ್ನ ಉಪ್ಪಿನ ರಾಶಿಯಲ್ಲಿ ಮುಚ್ಚಿದರು. ಮಗುವಿನ ಮುಖವನ್ನ ಮಾತ್ರ ಹೊರಗಿಟ್ಟು ಇಡೀ ದೇಹಕ್ಕೆ ಉಪ್ಪನ್ನ ಹಾಕಿ ಕಿವಿಯ ಬಳಿ ಮೊಬೈಲ್ನಲ್ಲಿ ಕುರಾನ್ ಪಠಾಣ್ವನ್ನ ಪ್ಲೇ ಮಾಡಲಾಗಿತ್ತು. ಮಗು ಏಕಾದ್ರೂ ಮಾಡಿ ಉಸಿರಾಡಲಿ, ಮತ್ತೆ ತಮಗೆ ಸಿಗಲಿ ಎಂದು ಪೋಷಕರು ಕಣ್ಣೀರಿಡುತ್ತಾ ಪ್ರಾರ್ಥಿಸುತ್ತಾ ಇಲ್ಲಿರುವ ದೃಶ್ಯ ನೀವೊಮ್ಮೆ ನೋಡಬಹುದು. ಅಲ್ಲಿ ನೆರೆದಿದ್ದ ಸಾರ್ವಜನಿಕರ ಕಣ್ಣಾಲಿಗಳನ್ನ ಒತ್ತಿಯಾಗಿತ್ತು. ಸತತ 2 ಗಂಟೆಗಳಿಗೂ ಅಧಿಕ ಕಾಲ ಪೋಷಕರು ಈ ಹತಾಶ ಪ್ರಯತ್ನವನ್ನ ಮುಂದುವರೆಸಿದರು. ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿ ಪೋಷಕರಿಗೆ ಸೂಕ್ತ ತಿಳುವಳಿಕೆ ಹಾಗೂ ವೈದ್ಯಕೀಯ ವಾಸ್ತವದ ಬಗ್ಗೆ ಮನವರಿಕೆಯನ್ನ ಮಾಡಿಕೊಟ್ಟರು. ವೈದ್ಯರ ಸುದೀರ್ಘ ಮನವೊಲಿಕೆಯ ನಂತರ ಪೋಷಕರು ಅಂತಿಮವಾಗಿ ಮಗುವನ್ನ ಉಪ್ಪಿನ ರಾಶಿಯಿಂದ ಹೊರತೆಗೆದಿದ್ದಾರೆ. ಸದ್ಯ ಮಗುವಿನ ಮರಣೋತ್ತರ ಪರೀಕ್ಷೆಗೆ ಪೋಷಕರು ಸಮ್ಮತಿಯನ್ನ ಸೂಚಿಸಿದ್ದು ಶವವನ್ನ ಮರಣೋತ್ತರ ಪರೀಕ್ಷಾ ಕೊಠಡಿಗೆ ರವಾನಿಸಲಾಗಿದೆ. ನವನಗರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರಿದಿದೆ.